ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಕಡೆಗೂ ಬೋನಿಗೆ ಬಿದ್ದಿದೆ ಚಿರತೆ. ಅಂದಾಜು 15 ದಿವಸಗಳ ಕಾರ್ಯಾಚರಣೆಯ ನಂತರ ಚಿರತೆಯನ್ನು ಲಾಕ್ ಮಾಡಲಾಗಿದೆ. ಹೌದು, ಸುತ್ತಮುತ್ತ ಭಾಗದ ಜನರ ನಿದ್ದೆಗೆಡಿಸಿತು ಇದೇ ಚಿರತೆ. ನಿರಂತರ 15 ದಿವಸಗಳ ಕಾರ್ಯಾಚರಣೆಯ ನಂತರ ಚಿರತೆಯನ್ನು ಲಾಕ್ ಮಾಡಲಾಗಿದೆ. ಯಶವಂತಪುರದ ಚುಂಚನಕುಪ್ಪೆಯಲ್ಲಿ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ನಡೆದಿರುವಂತಹ ಕಾರ್ಯಾಚರಣೆ ಇದು. ದೊಡ್ಡ ಆಲದ ಮರ ಹತ್ತಿರದ ಚುಂಚನಕುಪ್ಪೆ ಗ್ರಾಮ. ಈ ಗ್ರಾಮದ ಆಸುಪಾಸು ಸುತ್ತಮುತ್ತ ಜನಸಾಮಾನ್ಯರು ಆತಂಕದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಚಿರತೆ ಸೆರೆ ಆಗ್ತಾ ಇದ್ದಂತೆ ಸುತ್ತಮುತ್ತ ಗ್ರಾಮದ ಜನ ಎಲ್ಲ ನಿಟ್ಟುಸಿರು ಬಿಟ್ಟಿದ್ದಾರೆ. ಬೋನ್ನಲ್ಲಿರುವಂತಹ ಚಿರತೆಯನ್ನು ನೀವು ನೋಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಚಿರತೆ ಕಡೆಗೂ ಕೂಡ ಬೋನಿಗೆ ಬಿದ್ದಿದೆ. ಕಾರ್ಯಾಚರಣೆ ಹೇಗಿತ್ತು? ಅರಣ್ಯ ಇಲಾಖೆ ಸಿಬ್ಬಂದಿ ಏನು ಹೇಳಿದ್ದಾರೆ ಮತ್ತು ಈ ಭಾಗದ ಸ್ಥಳೀಯರ ಅಭಿಪ್ರಾಯ ಏನು? ಖಂಡಿತವಾಗ್ಲೂ ದಿವ್ಯಾ, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚುಂಚನಕುಪ್ಪೆಯಲ್ಲಿ ಚಿರತೆ ಕಳೆದ 15 ದಿನಗಳಿಂದ ಸಾರ್ವಜನಿಕವಾಗಿ ತೊಂದರೆ ಕೊಡ್ತಾ ಇತ್ತು. ಅಲ್ಲಿನ ಸುತ್ತಮುತ್ತಲಿನ ಜನರು ಈ ಚಿರತೆ ಕಾಟಕ್ಕೆ ಬೆಚ್ಚಿ ಬೀಳುವಂತ ಕೆಲಸ ಆಗಿತ್ತು. ಈ ಚಿರತೆಯನ್ನು ಸೆರೆ ಮಾಡಿ ಎನ್ನುವಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಗೆ ಸಾಕಷ್ಟು ದಿನಗಳಿಂದ ಮನವಿ ಮಾಡಿದ್ರು. ಈ ಮುಂಚಿತವಾಗೂ ಕೂಡ ಈ ಚಿರತೆ ಕಂಡಂತ ಕಾರಣದಿಂದಾಗಿ ಈ ಚಿರತೆಯನ್ನು ಸೆರೆ ಇಡಬೇಕೆನ್ನುವಂತ ನಿಟ್ಟಿನಲ್ಲೂ ಕೂಡ ಅರಣ್ಯ ಇಲಾಖೆ ಶೋಧ ಕಾರ್ಯಾಚರಣೆ ನಡೆಸಿದ್ರು. ಹೀಗಾಗಿಯೂ ಕೂಡ ಸದ್ಯಕ್ಕೆ ಈಗ ಚಿರತೆ ಬೋನಿಗೆ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ನಿವಾಸಿಗಳೇನಿದ್ದಾರೆ ಗ್ರಾಮಸ್ಥರು ಎಲ್ಲರೂ ಕೂಡ ಒಂದು ರೀತಿಯಾದಂತ ಖುಷಿ ಪಡುವಂತ ಕೆಲಸ ಆಗಿದೆ. ಈ ಚಿರತೆ ಕಾರ್ಯಾಚರಣೆ ಬೋನಿಗೆ ಇಟ್ಟಂತಹ ಕೆಲಸದಿಂದಾಗಿ 15 ದಿನಗಳಿಂದಲೂ ಕೂಡ ಈ ಚಿರತೆ ಯಾವಾಗ ಬೋನಿಗೆ ಬೀಳುತ್ತೆ ಅನ್ನುವಂತ ಹಗಲು ರಾತ್ರಿ ನಿದ್ದೆ ಕೆಟ್ಟು ಸೆರೆ ಇಡ್ಲಿಕ್ಕೂ ಕೂಡ ಮುಂದಾಗಿದ್ರು. ಚಿರತೆ ಸೆರೆ ಸಂಬಂಧಪಟ್ಟಾಗೆ ಸುಮಾರು 4-5 ಕಡೆ ಬೋನ್ಗಳನ್ನ ಹಾಕಿದ್ರು. 4-5 ಕಡೆ ಬೋನ್ಗಳನ್ನ ಹಾಕಿ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಕಟ್ಟಿ ಪ್ರಾಣಿ ಸ್ಮೆಲ್ಗಾದ್ರೂ ಈ ಚಿರತೆ ಸೆರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ 15 ದಿನಗಳಿಂದ ಕಾದಂತ ಪ್ರಕರಣ ಸಂಬಂಧಪಟ್ಟಾಗೆ ಕಳೆದ ರಾತ್ರಿ ಚಿರತೆ ಸೆರೆ ಸಿಕ್ಕಿರುವಂತ ಕಾರಣದಿಂದ ನಿಟ್ಟುಸಿರು ಬಿಡುವಂತ ಕೆಲಸ ಗ್ರಾಮಸ್ಥರು ಕೂಡ ಆಗಿರುವಂತ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಲೆನೋವು ಕಾಡ್ತಾ ಇತ್ತು. ಆ ತಲೆನೋವು ಕಾಡ್ತಿದ್ದಂತ ಒಂದು ಪ್ರಕರಣ ಪಟ್ಟಾಗೂ ಕೂಡ ಈ ಚಿರತೆನ ಸೆರೆ ಹಿಡಿದು ಸಂಪರ್ಕ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ ಮಾಹಿತಿಯನ್ನು ನೀಡ್ತಾ ಇದ್ರು. ಅಂದಾಜು 15 ದಿವಸಗಳ ಕಾರ್ಯಾಚರಣೆ. ಸದ್ಯ ಆ ಭಾಗದ ಗ್ರಾಮಸ್ಥರು ಅಂದರೆ ದೊಡ್ಡ ಆಲದ ಮರ ಸುತ್ತಮುತ್ತ ಗ್ರಾಮಸ್ಥರು ಚುಂಚನಕುಪ್ಪೆ ಅಲ್ಲಿನ ಸ್ಥಳೀಯರು ನಿಟ್ಟುಸಿರು ಬಿಡುವಂತ ಕೆಲಸ ಆಗಿದೆ. ಕಡೆಗೂ ಚಿರತೆ ಬೋನಿಗೆ ಬಿದ್ದಿದೆ. ಅಲ್ಲಿಂದ ಬಂದ ನಾಯಿಮರಿ ಬರ್ತದೆ. ನಾಯಿಮರಿ ಇರ್ತವೆ. ಅಲ್ಲಿಂದ ಬಂದ ನಾಯಿಮರಿ ಬರ್ತದೆ.